ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಿಜೆ ರಾಯ್ ಮೃತದೇಹವನ್ನ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಎಚ್ಎಸ್ಆರ್ ಲೇಔಟ್ನ ನಾರಾಯಣ ಆಸ್ಪತ್ರೆಯಿಂದ ಶಿಫ್ಟ್ ಮಾಡಲಾಗಿದೆ. ನಾಳೆ ಬೆಳಗ್ಗೆ 10ಕ್ಕೆ ರಾಯ್ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಇನ್ನು ಮರಣೋತ್ತರ ಪರೀಕ್ಷೆಯ ಬಳಿಕ ನಡೆಯಲಿದೆ ಅಂತ್ಯಕ್ರಿಯೆ. ಮರಣೋತ್ತರ ಪರೀಕ್ಷೆಯ ನಂತರ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಇನ್ನು ಬೆಂಗಳೂರಲ್ಲೇ ರಾಯ್ ಅಂತ್ಯಕ್ರಿಯೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತದೇಹವನ್ನ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಎಚ್ಎಸ್ಆರ್ ಲೇಔಟ್ನ ನಾರಾಯಣ ಆಸ್ಪತ್ರೆಯಿಂದ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಮೃತದೇಹವನ್ನ. ನಾಳೆ ಬೆಳಗ್ಗೆ 10ಕ್ಕೆ ರಾಯ್ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಬೆಂಗಳೂರಲ್ಲೇ ರಾಯ್ ಅಂತ್ಯಕ್ರಿಯೆ ನಡೆಯುವಂತಹ ಸಾಧ್ಯತೆ ಇದೆ. ಖ್ಯಾತ ಉದ್ಯಮಿಯಾಗಿರುವಂತಹ ಸಿಜೆ ರಾಯ್ ಖ್ಯಾತ ಉದ್ಯಮಿಯಾಗಿದ್ದು ಮೃತದೇಹವನ್ನ ಬೌರಿಂಗ್ ಆಸ್ಪತ್ರೆಗೆ ಇದೀಗ ಶಿಫ್ಟ್ ಮಾಡಲಾಗಿದೆ. ಸಿಜೆ ರಾಯ್ ಆತ್ಮಹತ್ಯೆ ಸಂಬಂಧ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕಾನ್ಫಿಡೆಂಟ್ ಗ್ರೂಪ್ ಡೈರೆಕ್ಟರ್ ಟಿಜೆ ಜೋಸೆಫ್ ದೂರನ್ನ ನೀಡಿದ್ದಾರೆ. ನಾರಾಯಣ ಆಸ್ಪತ್ರೆಯಲ್ಲೇ ಸಾವಿನ ಬಗ್ಗೆ ದೂರನ್ನ ದಾಖಲಿಸಿದ್ದಾರೆ. ಸಾವಿನ ಬಗ್ಗೆ ತನಿಖೆಯನ್ನ ಮಾಡುವಂತೆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆತ್ಮಹತ್ಯೆಗೆ ಕಾರಣ ಏನು ಅಂತ ತನಿಖೆಯನ್ನ ಮಾಡಿ ಅಂತ ದೂರನ್ನ ಕೊಡಲಾಗಿದೆ. ಇನ್ನು ಅಶೋಕನಗರ ಪೊಲೀಸರಿಂದ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸಿಜೆ ರಾಯ್ ಆತ್ಮಹತ್ಯೆ ಸಂಬಂಧ ಕಾನ್ಫಿಡೆಂಟ್ ಗ್ರೂಪ್ ಡೈರೆಕ್ಟರ್ ಟಿಜೆ ಜೋಸೆಫ್ ದೂರನ್ನ ಕೊಟ್ಟಿದ್ದಾರೆ. ನಾರಾಯಣ ಆಸ್ಪತ್ರೆಯಲ್ಲೇ ಸಾವಿನ ಬಗ್ಗೆ ಒಂದು ದೂರನ್ನ ನೀಡಲಾಗಿದೆ. ಸಾವಿನ ಬಗ್ಗೆ ತನಿಖೆಯನ್ನ ಮಾಡುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಆತ್ಮಹತ್ಯೆಗೆ ಕಾರಣ ಎನ್ನುವಂತ ತನಿಖೆಯನ್ನ ನಡೆಸುವಂತೆ ಈ ಒಂದು ದೂರನ್ನ ನೀಡಲಾಗಿದೆ. ಇನ್ನು ಈ ಸಂಬಂಧ ಅಶೋಕ್ ನಗರ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕಡೆಯಿಂದ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಸದ್ಯಕ್ಕೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಪ್ರಕರಣ ದಾಖಲೆ ಮಾಡ್ತಾ ಇದ್ದೀವಿ. ಮೇಲೆ ನೋಟ್ಗೆ ಒಂದು ಶೂಟಿಂಗ್ ಇನ್ಸಿಡೆಂಟ್, ಸೆಲ್ಫ್ ಶೂಟಿಂಗ್ ಅಂತ ಇನ್ಸಿಡೆಂಟ್ ಆಗಿದೆ. ಆದರೆ ಇದು ತನಿಖೆದು ವಿಷಯ ಇದೆ. ನಾವು ತನಿಖೆ ಮಾಡಿ ಡೀಟೇಲ್ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅದಕ್ಕೆ ನಾವು ಕರೆದಿದ್ದೀವಿ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವರು ಇದ್ದಾರೆ, ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ಎಲ್ಲ ವಿಷಯ ಮೇಲ್ನೋಟಿಗೆ ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅದು ಯಾವ ವೆಪನ್ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಕ್ಯಾಲಿಬರ್ ಇದೆ, ಅದೆಲ್ಲ ಡೀಟೇಲ್ಸ್ ನಾನು ಎಲ್ಲ ಡೀಟೇಲ್ಸ್ ಈಗ ಗೊತ್ತಾಗುತ್ತೆ. ಈ ಇನ್ಸಿಡೆಂಟ್ ಆಗಿ ಅರೌಂಡ್ ಮೂರು ಕಾಲ್ಗೆ ಅಂದಾಜು ಆ ನಡುವೆದಲ್ಲಿ ಐಟಿದು ರೇಡ್ ನಮ್ಮ ಇನಿಷಿಯಲ್ ರಿಪೋರ್ಟ್, ಯಾಕೆಂದರೆ ಐಟಿ ಟೀಮ್ ಅವ್ರ ಜೊತೆಗೆ ನಮ್ಮ ಪೊಲೀಸ್ ಅವರು ಸಂಪರ್ಕಿಸ್ತಾ ಇದ್ದಾರೆ. ಅವರು ಈಗ ಸದ್ಯಕ್ಕೆ ಇಲ್ಲಿ ಯಾರಿಲ್ಲ. ಐಟಿ ಅವ್ರ ಜೊತೆಗೆ ನಾವು ಮಾತಾಡಿಕೊಂಡು ನಮ್ಮ ಟೀಮ್ ಅವ್ರು ಮಾತಾಡ್ತಾರೆ. ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ 3 ದಿವಸದಿಂದ ಇಲ್ಲಿ ಐಟಿ ಟೀಮ್ ಅವ್ರದ್ದು ಕ್ವೆಶ್ಚನಿಂಗ್ ನಡೀತಾ ಇತ್ತು. ಇವತ್ತು ಕೂಡ ಐಟಿ ಟೀಮ್ ಅವ್ರದ್ದು ಕ್ವೆಶ್ಚನಿಂಗ್ ನಡೀತು. ಬಟ್ ಆ್ಯಕ್ಚುಲ್ ಆಗಿ ಏನು ನಡೆದಿದೆ ಅದರ ಬಗ್ಗೆ ತನಿಖೆ ಆಗಬೇಕು. ಸಿಜೆ ರಾಯ್ ಆತ್ಮಹತ್ಯೆ ಸಂಬಂಧ ದೂರನ್ನು ಕೊಡಲಾಗಿದೆ. ಕಾನ್ಫಿಡೆಂಟ್ ಗ್ರೂಪ್ ಡೈರೆಕ್ಟರ್ ಟಿಜೆ ಜೋಸೆಫ್ ದೂರನ್ನು ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ತನಿಖೆಯನ್ನು ಮಾಡ್ತೀವಿ ಅಂತಲೂ ಸಹ ಪೊಲೀಸರು ಹೇಳಿರುತ್ತದೆ. ಆತ್ಮಹತ್ಯೆ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ ಇನ್ನೂ ಸಹ. ಈ ಬಗ್ಗೆ ಇದೀಗ ದೂರನ್ನು ನೀಡಲಾಗಿದೆ. ಈ ಸಂಬಂಧ ತನಿಖೆಯನ್ನು ಕೈಗೊಳ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನು ಮಧ್ಯಾಹ್ನ ಲ್ಯಾಂಗ್ ಫೋರ್ಡ್ ರಸ್ತೆಯ ಕಚೇರಿಗೆ ಬಂದರು. ಗಾಬರಿಯಿಂದಲೇ ಕಾನ್ಫಿಡೆಂಟ್ ಕಚೇರಿಗೆ ಬಂದಿದ್ರು. ಕಾರಿನಲ್ಲಿ ನಡೆದುಕೊಂಡೇ ಬಂದರು. ಗನ್ಮ್ಯಾನ್ ಅನ್ನ ಹೊರಗಡೆ ಇರಲು ಸೂಚನೆಯನ್ನ ನೀಡಿದ್ರು. ಯಾರನ್ನೂ ಸಹ ಒಳಗಡೆ ಬಿಡಬೇಡ ಅಂತ ಹೇಳಿದ್ರಂತೆ. ತಮ್ಮ ಕೊಠಡಿಗೆ ಹೋಗಿ ಲಾಕ್ ಅನ್ನ ಮಾಡಿಕೊಂಡಿದ್ದಾರೆ. 15 ನಿಮಿಷದ ಬಳಿಕ ಒಂದು ಶಬ್ದ ಬಂದಿದೆ. ಇನ್ನು ಈ ಸಂಬಂಧ ಕೂಡಲೇ ಹೋಗಿ ನೋಡಿದಾಗ ರಕ್ತದ ಮಡುವಿನಲ್ಲಿದ್ದರು. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ. ಈಗ ಆತ್ಮಹತ್ಯೆಗೆ ಕಾರಣ ಏನು ಎಂಬುದೇ ಇದೀಗ ನಿಗೂಢವಾಗಿರುವಂತಹದ್ದು. ಇನ್ನು ಸಿಜೆ ರಾಯ್ ಆತ್ಮಹತ್ಯೆಯ ಸಂಬಂಧ ಹಲವು ಅನುಮಾನ ಮೂಡ್ತಾ ಇದೆ. ಸಿಜೆ ರಾಯ್ ಆತ್ಮಹತ್ಯೆಯ ಸುತ್ತ
ಹಲವು ಅನುಮಾನ ಇದೀಗ. ಕಚೇರಿ ಸಿಸಿಟಿವಿ ವೈರನ್ನ ತಾವೇ ಕಟ್ ಮಾಡಿದ್ರಂತೆ. ಡಿಸೆಂಬರ್ನಲ್ಲಿ ಐಟಿ ದಾಳಿ ಬಳಿಕ ಸಿಸಿಟಿವಿಯನ್ನ ಕಟ್ ಮಾಡಿಸಲಾಗಿತ್ತು. ಡಿಸೆಂಬರ್ 3ಕ್ಕೆ ಮೊದಲ ಬಾರಿಗೆ ಐಟಿ ದಾಳಿಯನ್ನ ಮಾಡಲಾಗಿತ್ತು. ದಾಳಿ ನಡೆಸಿ ಸಾಕಷ್ಟು ಸಾಕ್ಷಿಯನ್ನ ದಾಖಲೆಯನ್ನ ಕಲೆ ಹಾಕಲಾಗಿತ್ತು. ಐಟಿ ಅಧಿಕಾರಿಗಳು ದಾಖಲೆಯನ್ನ ಕಲೆ ಹಾಕಿದ್ರು. ಕಳೆದ 3 ದಿನಗಳಿಂದ ಮತ್ತೆ ಕಚೇರಿಗೆ ಆಗಮಿಸಿ ಐಟಿ ಟೀಮ್ ಪರಿಶೀಲನೆಯನ್ನ ನಡೆಸಿತ್ತು. ದಾಖಲೆಗಳ ಪತ್ತೆ ಕಾರ್ಯ ನಡೆಸುತ್ತಿದ್ದಂತಹ ಐಟಿ ಅಧಿಕಾರಿಗಳು ಕಚೇರಿಯ ಒಂದು ರೂಮನ್ನು ಡಿಸೆಂಬರ್ನಿಂದ ಸೀಲ್ ಮಾಡಿದ್ರಂತೆ. ಆದರೆ ಇಂದು ಸೀಲ್ ಮಾಡಿದಂತಹ ರೂಮನ್ನು ಸಹ ಪರಿಶೀಲನೆ ಮಾಡಲಾಗಿದೆ. ಪರಿಶೀಲನೆ ವೇಳೆ 3 ಗಂಟೆ 15 ನಿಮಿಷಕ್ಕೆ ಚೇಂಬರ್ಗೆ ಬಂದಿದ್ದಾರೆ ರಾಯ್. ಅದೇ ಚೇಂಬರ್ನಲ್ಲಿದ್ದಂತಹ ಸೀಲ್ ಮಾಡಿದ್ದಂತಹ ರೂಮನ್ನು ಲಾಕ್ ಮಾಡಿಕೊಂಡು ಸೂಸೈಡ್ ಮಾಡಿಕೊಂಡಿರೋದು. ಬಳಿಕ ಅವರ ಲೈಸೆನ್ಸ್ ಪಿಸ್ತೂಲ್ನಿಂದ ಫೈರ್ ಮಾಡಿಕೊಂಡಿದ್ದಾರೆ. ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಲೈಸೆನ್ಸ್ ಅನ್ನು ಪಡೆಯಲಾಗಿತ್ತು ತಮ್ಮ ಗನ್ಗೆ. ಅದೇ ಲೈಸೆನ್ಸ್ ವೆಪನ್ನಿಂದ ಹೊಡೆದುಕೊಂಡು ಸಾವನ್ನಪ್ಪಿದ್ದಾರೆ. ಕಳೆದ ಬಾರಿ ದಾಳಿಯಾಗಿದ್ದಂತಹ ಸಮಯದಿಂದ ಇದುವರೆಗೆ ಸಿಸಿಟಿವಿ ಕೆಲಸನೇ ಮಾಡ್ತಾ ಇಲ್ಲ. ಚೇಂಬರ್ 3 ತಿಂಗಳಿಂದ ಬಂದ್ ಮಾಡಲಾಗಿತ್ತು. ಹೀಗಾಗಿ ಘಟನೆ ಸಂಪೂರ್ಣ ದೃಶ್ಯ ಪೊಲೀಸರಿಗೆ ಸಿಕ್ಕೇ ಇಲ್ಲ. ಅಲ್ಲೇನಾಯಿತು ಎಂತ ಅಂತ ಇನ್ನು ಸದ್ಯ ಅಶೋಕ್ ನಗರ ಪೊಲೀಸರಿಂದ ತನಿಖೆಯನ್ನು ಮಾಡಲಾಗ್ತಾ ಇದೆ. ಸಿಜೆ ರಾಯ್ ಆತ್ಮಹತ್ಯೆಯ ಸುತ್ತ ಇದೀಗ ಹಲವು ಅನುಮಾನ ಮೂಡ್ತಾ ಇರೋದು. ಯಾಕಂದ್ರೆ ಕಚೇರಿಯಲ್ಲಿದ್ದಂತಹ ಸಿಸಿಟಿವಿ ವೈರನ್ನ ತಾವೇ ಕಟ್ ಮಾಡಿಸಿದ್ರಂತೆ ರಾಯ್. ಡಿಸೆಂಬರ್ನಲ್ಲಿ ಐಟಿ ದಾಳಿಯನ್ನ ಮಾಡಿತ್ತು. ನಂತರ ಸಿಸಿಟಿವಿ ವೈರನ್ನ ಕಟ್ ಮಾಡಿಸಲಾಗಿತ್ತು. ಡಿಸೆಂಬರ್ 3ನೇ ತಾರೀಕು ಮೊದಲ ಬಾರಿಗೆ ಐಟಿ ಟೀಮ್ನಿಂದ ದಾಳಿಯನ್ನ ಮಾಡಲಾಗಿತ್ತು. ಸಾಕಷ್ಟು ರೀತಿಯಲ್ಲಿ ಸಾಕ್ಷಿ ದಾಖಲೆಯನ್ನ ಕಲೆ ಹಾಕಲಾಗಿತ್ತು. ಕಳೆದ 3 ದಿನಗಳಿಂದ ಮತ್ತೆ ಕಚೇರಿಗೆ ಆಗಮಿಸಿ, ಅಂದರೆ ಐಟಿ ಟೀಮ್ ಏನಿದೆ ಇದೆಲ್ಲ ಒಂದು ಟೀಮ್ ಮತ್ತೆ ಕಚೇರಿಗೆ ಬಂದು ಪರಿಶೀಲನೆಯನ್ನು ನಡೆಸಿತ್ತು. ದಾಖಲೆಗಳ ಪತ್ತೆಯನ್ನ ನಡೆಸಿತ್ತು. ಈ ಒಂದು ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಕಚೇರಿಯ ಒಂದು ರೂಮನ್ನು ಡಿಸೆಂಬರ್ನಿಂದ ಸೀಲ್ ಮಾಡಿದ್ರಂತೆ. ಅದೇನೋ ಅವ್ರಿಗೆಲ್ಲ ಅವರ ದೊಡ್ಡ ಧೈರ್ಯವಂತ, ಅವೆಲ್ಲ ಅವ್ರಿಗೆ ಮ್ಯಾಟ್ರೇ ಅಲ್ಲ ಅದು. ಆದರೆ ಅದು ತನಿಖೆ ಆಗಬೇಕಾಗಿದೆ. ಇವರು ಈ ಮಟ್ಟಕ್ಕೆ ಇವತ್ತು ಹೋಗಿದ್ದಾರೆ ಅಂತಂದ್ರೆ ಅದ್ರ ಹಿಂದೆ ಏನಾಗಿದೆ ಅನ್ನೋದನ್ನ ತನಿಖೆ ಆಗಬೇಕಾಗಿದೆ. ಇದು ಅರ್ಲಿ ಸ್ಟೇಜ್ ಆಗುತ್ತೆ. ಬಹುಶಃ ಇರ್ಬೋದೇನೋ ಅದು ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ತೈತೆ. ಅವರ ಕುಟುಂಬ ವರ್ಗ ಅದನ್ನ ಹೇಳ್ತಾರೆ. ಇರ್ಬೋದು, ಆಗಿತ್ತು ಅಂತ ನಾವು ಕೇಳ್ಪಟ್ಟಿದ್ವಿ. ಆದರೆ ಇವತ್ತಿನ ರೈಡು ಏನಾಗಿದೆ ಅದು ಅತ್ಯಂತ ಪ್ರೆಷರ್ ಮಾಡಿದ್ರು ಅಂತೇಳಿ ಕೇಳ್ಪಟ್ಟೆ. ನಾನು ಅತ್ಯಂತ ಪ್ರೆಷರ್ ಕೊಟ್ರು ಅಂತೇಳಿ ಕೇಳ್ಪಟ್ಟೆ. ಅದು ತನಿಖೆಯಿಂದ ಗೊತ್ತಾಗಬೇಕು. ಮಧ್ಯಾಹ್ನದ ಮಂತ್ರ ಬಂತು ಅಂತೇಳಿ ಇರ್ಬೋದು. ನಮಗೂ ಕೂಡ ನಾನು ಕೋರ್ಟಲ್ಲಿದ್ದಾಗ ಸುದ್ದಿ ಈ ರೀತಿ ಬಂತು. ಆಮೇಲೆ ಕೇಳ್ಪಟ್ಟೆ. ಕಳೆದ 22ನೇ ತಾರೀಕು ಕೊನೆಯದಾಗಿ ನಮ್ಮ ಹತ್ರ ಮಾತಾಡಿದ್ರು. ಯಾವುದೋ ಕೇಸ್ ವಿಚಾರದಲ್ಲಿ ಅಪ್ಡೇಟ್ಸ್ ಕೇಳಿದ್ರು. ಅಪ್ಡೇಟ್ಗಳು ಹೇಳಿದ್ವಿ. 22 ನಂತರ ಆಮೇಲೆ ಅವರು ಇರಲಿಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಂಡಿರಲಿಲ್ಲ. ಇತ್ತೀಚೆಗೆ 26ನೇ ತಾರೀಕು ಗಣರಾಜ್ಯೋತ್ಸವ ದಿನದಂದು ದೇಶಕ್ಕೆ ಶುಭಾಶಯಗಳನ್ನ ಕೋರಿ ಗಣರಾಜ್ಯೋತ್ಸವದ ಮೆಸೇಜ್ ಅನ್ನ ಇನ್ಸ್ಟಾಗ್ರಾಮ್ದಲ್ಲಿ ಬಿಟ್ಟಿದ್ರು. ಅದು ಅದು ವೈಯಕ್ತಿಕವಾಗಿ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಲೀಗಲ್ ಟೀಮ್ ನ ಲೀಡ್ ಮಾಡ್ತಾ ಇದ್ದಿದ್ರಿಂದ ಆ ಲೀಗಲ್ ವಿಚಾರಗಳನ್ನ ನಾನು ಮಾತಾಡಬಹುದಷ್ಟೇ. ಮಿಕ್ಕಿದ ವಿಚಾರಗಳು ನನಗೇನು ಅದರ ಬಗ್ಗೆ ಮಾಹಿತಿ ಇಲ್ಲ. ಚಾನ್ಸೇ ಇಲ್ಲ. ಅದು ಸಡನ್ ಆಗಿ ಏನೋ ಇಡಿ ರೈಡು ಏನೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಏನೋ ಎಫೆಕ್ಟ್ ಆಗಿದೆ, ಅವರಿಗೆ ಏನೋ ಟೆನ್ಷನ್ ಆಗಿದೆಯೋ ಏನಾಗಿದೆ ಗೊತ್ತಿಲ್ಲ. ಇತ್ತೀಚೆಗೆ ಭೇಟಿ ಮಾಡಿದೆ, ಚರ್ಚಲ್ಲಿ ಭೇಟಿ ಮಾಡಿದೆ. ಆ ಥರ ಪ್ರಾಬ್ಲಮ್ಸ್ ಯಾವುದೂ ಇರಲಿಲ್ಲ. ವ್ಯಕ್ತಿತ್ವ ಅಲ್ಲ, ಒಳ್ಳೆ ಮನುಷ್ಯ, ಎಲ್ಲರಿಗೂ ಹೆಲ್ಪ್ ಮಾಡಿ. ಇನ್ನು ನಾಳೆ ಬೆಂಗಳೂರಲ್ಲೇ ಸಿಜೆ ರಾಯ್ ಅಂತ್ಯಕ್ರಿಯೆ ನಡೆಯಲಿದೆ. ಬೆಳಗ್ಗೆ ಕೋರಮಂಗಲದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಬಳಿಕ ಬನ್ನೇರು ಘಟ್ಟ ಬಳಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ನಾಳೆ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕೋರಮಂಗಲದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಬೌರಿಂಗ್ ಆಸ್ಪತ್ರೆ ಬಳಿ ಮೊಹಮ್ಮದ್ ನಲ್ಪಾಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಯ್ ಆಪ್ತರಾಗಿದ್ದಾರೆ ನಲ್ಪಾಡ್. ನಾಳೆ ಬೆಂಗಳೂರಲ್ಲೇ ಸಿಜೆ ರಾಯ್ ಅಂತ್ಯಕ್ರಿಯೆ. ಬೆಳಗ್ಗೆ ಕೋರಮಂಗಲದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ.
ನನಗಿನ್ನೂ ಕೂಡ ನಂಬಕ್ಕಾಗ್ತಾ ಇಲ್ಲ. ನನ್ನ ಸ್ನೇಹಿತ ರಾಕೇಶಿಗೆ ಬೆಳಿಗ್ಗೆ ಫೋನ್ ಮಾಡಿ 7 ಗಂಟೆಗೆ ಸಿಗೋಣ, ಸಂಜೆ ಹೋಗಿ ನಲ್ಪಾಡ್ನ ವಿಶ್ ಮಾಡೋಣ ನನ್ನ ಬರ್ತ್ಡೇಗೆ ಅಂತ ಹೇಳಿದ್ರಂತೆ. ಅದು ಎಂಥ ಬರ್ತ್ಡೇ ಗಿಫ್ಟ್ ಕೊಟ್ಟರೋ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಈ ದಿನ ನನಗೆ ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ ನನಗೆ ತಂದು ಕೊಟ್ಟಿದೆ. ಒಳ್ಳೆ ವ್ಯಕ್ತಿ, ನಗ್ನಗ್ತಾನೆ ಇರೋರು, ಯಾವತ್ತೂ ಕೂಡ ಯಾರನ್ನೂ ಕೂಡ ಕೋಪದಿಂದ ಮಾತಾಡಿದ್ದು ನನಗೆ ಗೊತ್ತೇ ಇಲ್ಲ. ಪ್ರೀತಿ ವಿಶ್ವಾಸದಿಂದ ನಗ್ನಗ್ತಾ ಎಲ್ಲರ ಹತ್ರ ಕಾಮಿಡಿ ಆಗಿರೋದು. ನನಗೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು 1000 ಸ್ಟೋರಿ ಇದೆ, 1000 ಸ್ಟೋರಿ ಹೇಳ್ಬೋದು. ಅದು ಎಲ್ಲ ನಾನು ನಗ್ನಗ್ತಾನೆ ಹೇಳಬೇಕು. ಆದರೆ ಇಂಥ ಒಂದು ಹೆಂಡು ಕಾಣಬೇಕಾಗುತ್ತೆ ಅಂತ ನನಗೆ ಯಾವತ್ತೂ ಕೂಡ ನೆನೆಸಲಿಲ್ಲ. ಕುಟುಂಬ ಇವತ್ತು ರಾತ್ರಿ ಎಲ್ಲರೂ ರೀಚ್ ಆಗ್ತಾರೆ. ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆ ತನಕ ನಮ್ಮ ರಾಯ್ ಅವರ ಬ್ರದರ್ ಬಾಬು ಅವರ ಮನೆ ಕೋರಮಂಗಲದಲ್ಲಿ ಪಬ್ಲಿಕ್ ವ್ಯೂಯಿಂಗ್ಗೆ ಇಡ್ತಾ ಇದ್ದಾರೆ. ಅಲ್ಲಿಂದ ಚರ್ಚಿಗೆ ಪ್ರೊಸೀಡಿಂಗ್ಸ್ ಇರುತ್ತೆ. ಚರ್ಚ್ ಪ್ರೊಸೀಡಿಂಗ್ಸ್ ಆದಮೇಲೆ ಫೈನಲ್ ರೈಟ್ಸನ್ನು ತಮ್ಮ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ಬನಾರ್ಘಟ್ಟ ರೋಡಲ್ಲಿರೋಲ್ಲಿ ಅಲ್ಲೇ ಮಾಡಬೇಕು ಅಂತ ನನ್ನ ಹತ್ರ ಒಂದು 10 ಸರಿ ಹೇಳಿರ್ತಾರೆ. ನಾನು ಸತ್ತಾಗ ಅಳಬಾರ್ದಪ್ಪ, ನೀನು ನಗ್ನಗ್ತಾ ಇರಬೇಕು ಅಂತ ಹೇಳಿದ ವ್ಯಕ್ತಿ ಹಿಂಗೆ ಬಿಟ್ಟೋಯ್ತಾನೆ ಅಂತ ನಾನು ಯಾವತ್ತೂ ಕೂಡ ನೆನೆಸಲಿಲ್ಲ. ಎಲ್ಲೂ ಕೂಡ ಅಂಥ ಸಂದರ್ಭ ನನಗೆ ಯಾವತ್ತೂ ಬಂದೇ ಇಲ್ಲ. ಮನುಷ್ಯ ನಾನು ಹೇಳಿದ್ನಲ್ಲ, ನಾನು ನಗ್ನಗ್ತಾನೆ ಇದ್ದಿದ್ದು. ನನಗೆ ಯಾವ ಪ್ರೆಷರ್ ಬಗ್ಗೆನೂ ಗೊತ್ತಿಲ್ಲ. ಬಟ್ ನನಗೆ ಕರ್ನಾಟಕ ಸರ್ಕಾರದ ಮೇಲೆ ಹಾಗೂ ಕಾನೂನಿನ ಮೇಲೆ ನಂಬಿಕೆ ಇದೆ. ಇದರ ಹಂತದ ತನಕ ಹೋಗೋದು, ಏನು ಹೋಗಬೇಕು, ಏನು ಕಂಡುಹಿಡಿಬೇಕು, ಅದನ್ನು ನಾವು ಕರೆಕ್ಟಾಗಿ ತೆಗಿತೀವಿ ಅಂತ ನನಗೆ ನಂಬಿಕೆ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜ್, ಅಂದರೆ ಇಂಥ ಒಂದು ಖ್ಯಾತ ಉದ್ಯಮಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಏನಿದೆ ಒಂದು ಇನ್ಸೈಡ್ ಡೀಟೇಲ್ಸ್, ಏನು ಕಾರಣ ಅಂತ? ಸುದೀಪ್, ಈಗಾಗಲೇ ಈ ಒಂದು ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಈಗ ಅಶೋಕ್ ನಗರ ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಏನು ಅವರ ಒಂದು ಕಚೇರಿಯ ಒಂದು ಮ್ಯಾನೇಜರ್ ಕೊಟ್ಟಿರುವಂತಹ ಒಂದು ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ಕೂಡ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡ್ತಾ ಇರೋದು. ಇವತ್ತು ರಾತ್ರಿ ಎಫ್ಐಆರ್ ದಾಖಲಾಗುತ್ತೆ. ಆ ಬಳಿಕ ಈ ಒಂದು ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಏನು ಅಶೋಕ್ ನಗರ ಪೊಲೀಸರು ಖುದ್ದಾಗಿ ಒಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ವಿಶೇಷ ತಂಡವನ್ನು ಕೂಡ ಈಗಾಗಲೇ ರಚನೆ ಕೂಡ ಮಾಡಿರೋದು. ಮತ್ತೆ ಏನು CJ ರಾಯ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬೋರಿಂಗ್ ಆಸ್ಪತ್ರೆಗೆ ಮೃತದೇಹವನ್ನು ಒಂದು ರವಾನೆ ಮಾಡಲಾಗಿದ್ದು, ಇಲ್ಲಿ ಬೆಳಗಿನ ಜಾವ ಸುಮಾರು 6 ಗಂಟೆಯಿಂದ ಒಂದು 8 ಗಂಟೆ ಒಳಗಡೆ ಒಂದು ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ಆ ಬಳಿಕ ಮೃತದೇಹವನ್ನು ಕುಟುಂಬಸ್ಥವರಿಗೆ ಹಸ್ತಾಂತರ ಮಾಡೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನು ಕೂಡ ಮಾಡಿರುವಂಥದ್ದು. ಇಲ್ಲೂ ಕೂಡ ಸೋಕೋ ಮತ್ತು FSL ಟೀಮ್ನವರು ಕೂಡ ಏನು ಆಸ್ಪತ್ರೆಗೆ ಭೇಟಿ ಕೊಟ್ಟು ಇಲ್ಲಿ ಮೃತದೇಹವನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಈಗಲೂ ಕೂಡ ಮಾಡ್ತಾ ಇರೋದು. ಏನು ಈಗಾಗಲೇ ಒಂದು ಬೋರಿಂಗ್ ಆಸ್ಪತ್ರೆ ವೈದ್ಯರ ತಂಡ ಏನಿದೆ ಅವರು ಕೂಡ ಮೃತದೇಹವನ್ನು ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಏನು ಗುಂಡು ಏನಿದೆ ತಲೆಯಲ್ಲಿ ಇರುವಂಥ ಗುಂಡನ್ನು ಹೊರಗಡೆ ತೆಗೆಯುವಂಥ ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ಈಗಾಗಲೇ ಇನ್ನು ಕೆಲವೇ ಹೊತ್ತಿನಲ್ಲಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂದರೆ ಗುಂಡನ್ನು ಹೊರಗಡೆ ತೆಗೆದರೆ ಮೃತದೇಹವನ್ನು ನಂತರ ಫ್ರೀಸರ್ನಲ್ಲಿ ಇಡ್ಬೋದು. ಮತ್ತು ಬೆಳಗಿನ ಜಾವ ಅವರ ಫ್ಯಾಮಿಲಿಯವರು ಬಂದ ಬಳಿಕ ಒಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಆ ಬಳಿಕ ಒಂದು ಏನು ಕುಟುಂಬಸ್ಥರಿಗೆ ಒಂದು ಹಸ್ತಾಂತರವನ್ನು ಕೂಡ ಮಾಡ್ತಾರೆ. ಇನ್ನು ಇನ್ವೆಸ್ಟಿಗೇಷನ್ ಸಲುವಾಗಿ ಈಗಾಗಲೇ ಕೇಂದ್ರ ವಿಭಾಗ DCP ಏನಿದ್ರೆ ಅವರೇ ಖುದ್ದಾಗಿ ಈ ಒಂದು ತನಿಖೆಯ ಒಂದು ಮೇಲುಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿದ್ದು ಈಗಾಗಲೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಕೂಡ ಅವರು ಬೀಡುಬಿಟ್ಟಿದ್ದಾರೆ. ಯಾಕಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಗಂಭೀರವಾಗಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಮತ್ತೆ ಯಾಕಂದ್ರೆ IT ಇಲಾಖೆ ಒಂದು ರೈಡ್ ನಡೀತಿರ್ಬೇಕಾದ್ರೆ ಈ ಒಂದು ಇನ್ಸಿಡೆಂಟ್ ಕೂಡ ಆಗಿರೋದ್ರಿಂದ ಇದರಲ್ಲಿ ಎಲ್ಲಾ ರೀತಿಯ ಒಂದು ಆಯಾಮಗಳಲ್ಲಿ ತನಿಖೆಯನ್ನು ಮಾಡಬೇಕು. ಮತ್ತೆ ಸಾಕ್ಷಿಗಳು ಎಲ್ಲೂ ಕೂಡ ಮಿಸ್ ಆಗದಂತೆ ಕಲೆಕ್ಟ್ ಮಾಡಬೇಕಾಗುತ್ತೆ. ಈಗಾಗಲೇ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡಿದಾಗ ಅದು ಕಳೆದ 1 ತಿಂಗಳಿಂದ ವರ್ಕ್ ಆಗ್ತಿರ್ಲಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರೋದು. ಆದ್ರಿಂದ ಕಚೇರಿಯಲ್ಲಿ ಇರುವಂಥ ಸಿಬ್ಬಂದಿ ಇರ್ಬೋದು, ಮತ್ತೆ ಅವರ ಆಪ್ತರು ಇರ್ಬೋದು, ಮತ್ತೆ ಸ್ನೇಹಿತರು ಇರ್ಬೋದು, ಎಲ್ಲರನ್ನು ಕೂಡ ಒಂದು ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಬೇಕಾಗುತ್ತೆ. ಇನ್ನು ಉಳಿದಂತೆ ಅವರ ಮೊಬೈಲ್ ಫೋನ್ ಕೂಡ ಸೀಸ್ ಆಗಿದೆ. ಅವುಗಳನ್ನು ವಶಕ್ಕೆ ಪಡ್ಕೊಂಡು FSLಗೆ ರವಾನೆ ಮಾಡಬೇಕು. ಅಲ್ಲಿ ಅದನ್ನು ರಿಟ್ರೀವ್ ಮಾಡಿ ಅಲ್ಲಿರುವಂಥ ಡೇಟಾಸ್ ಇರ್ಬೋದು, ಮತ್ತು ಅವರು ಕೊನೆ ಕ್ಷಣದ ಒಂದು ಫೋನ್ ಕರೆಗಳಿರ್ಬೋದು, ಮತ್ತು ಮೆಸೇಜಸ್ ಅನ್ನು ಯಾರ್ಯಾರಿಗೆ ಮಾಡಿದ್ದಾರೆ, ಮತ್ತು ಏನೆಲ್ಲ ಚಾಟಿಂಗ್ಸ್ ಆಗಿದೆ, ಈ ಎಲ್ಲ ಒಂದು ವಿಚಾರಗಳನ್ನು ಕೂಡ ಹೊರಗಡೆ ತೆಗಿಬೇಕಾಗುತ್ತೆ. ಆದ್ರಿಂದ ಈ ಒಂದು ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಒಂದು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿ ಒಂದು ಮೊಬೈಲ್ ಫೋನ್ಸ್ ಅನ್ನು ರಿಟ್ರೀವ್ ಮಾಡುವಂಥದ್ದು ಮತ್ತು ಇನ್ವೆಸ್ಟಿಗೇಷನ್ ಸಲುವಾಗಿ ನಿರಂತರ ಒಂದು ತನಿಖೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಸುದೀಪ್, ಧನ್ಯವಾದ ಮುನಿರಾಜು ಡೀಟೇಲ್ಸ್ಗೆ. IT ದಾಳಿ ವೇಳೆ CJ ರಾಯ್ ಆತ್ಮಹತ್ಯೆ ವಿಚಾರ ಅಧಿಕಾರಿಗಳ ವಿಚಾರಣೆ ಮಧ್ಯೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಬಗ್ಗೆ ಉನ್ನತ ತನಿಖೆಯನ್ನ ಮಾಡಿ ಸತ್ಯಾಂಶವನ್ನ ಹೊರತರಬೇಕು. ಕೇರಳದಿಂದ ಬಂದಂತಹ IT ತಂಡ ಎನ್ನುವ ಮಾಹಿತಿ ಇದೆ.
ನಮಗೆ ದೆಹಲಿಯಿಂದ ಕೂಡ ಈ ಬಗ್ಗೆ ವರದಿ ಹೇಳಿದ್ದಾರೆ. ಕನಕಪುರದಲ್ಲಿ DCM DK ಶಿವಕುಮಾರ್ ಹೇಳಿರುವಂತಹ ಮಾತಿದೆ. ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಮಾತನಾಡಿದ್ದಾರೆ. ಅಧಿಕಾರಿಗಳ ವಿಚಾರಣೆ ಮಧ್ಯೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಬಗ್ಗೆ ಉನ್ನತ ತನಿಖೆಯನ್ನ ಮಾಡಿ ಸತ್ಯಾಂಶವನ್ನ ಹೊರತರಲಾಗುತ್ತೆ. ಕೇರಳದಿಂದ ಬಂದಂತಹ IT ಟೀಮ್ ಎನ್ನುವ ಮಾಹಿತಿ ಇದೆ. ನಮಗೆ ದೆಹಲಿಯಿಂದ ಕೂಡ ಈ ಬಗ್ಗೆ ವರದಿ ಹೇಳಿದ್ದಾರೆ ಎಂದು ಕನಕಪುರದಲ್ಲಿ DCM DK ಶಿವಕುಮಾರ್ ಹೇಳಿದ್ದಾರೆ. ಇಲಾಖೆಯವರು ಬಂದು ಎನ್ಕ್ವೈರಿಗೋಸ್ಕರ ಹಿಂದೆ ಟ್ಯಾಕ್ಸ್ ರೇಡ್ ಆಗಿತ್ತು, ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇರ್ಬೇಕಾದ್ರೆ ಒಂದು 5 ನಿಮಿಷ ನನಗೆ ಟೈಮ್ ಕೊಡಿ ಅಂತ ಕೇಳಿ ಒಳಗಡೆ ಹೋಗಿ ಈ ರೀತಿ ಘಟನೆ ಆಯಿತು ಅಂತ ಸೊ ಇದು ಒಂದು ಉನ್ನತ ತನಿಖೆಯನ್ನು ಮಾಡ್ತೇವೆ. ಉನ್ನತ ತನಿಖೆಯನ್ನು ಮಾಡಿಸಿ ಸತ್ಯಾಂಶ ಏನು ಅಂತ ಕೇರಳದಿಂದ ತಂಡ ಬಂದಿತ್ತು ಅಂತ ವಿಚಾರ ತಿಳಿದಿದೆ. ಯಾವುದಕ್ಕೂ ತನಿಖೆ ಆದಮೇಲೆ ಎಲ್ಲ ವಿಚಾರಗಳನ್ನು ಈಚೆ ಬರ್ತದೆ. ಇದು ಆಗಬಾರ್ದಾಗಿತ್ತು. ಒಳ್ಳೆ ಉದ್ಯಮಿ, ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. ನಾವು ಇದನ್ನು ತನಿಖೆ ಮಾಡಿ ಇದನ್ನು ಜನರಿಗೆ ಏನು ನ್ಯಾಯ ಏನಿದೆ, ಏನು ಸತ್ಯ ಏನಿದೆ ಅನ್ನೋದನ್ನು ತಿಳಿಸುವಂಥ ಕೆಲಸವನ್ನು ಖಂಡಿತ